ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕಾಮಕಾಂಡವೊಂದನ್ನು ನಾವು ಬಯಲಿಗೆಳಿತಾ ಇದ್ದೀವಿ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಮಕ್ಕಳು ಓದಕ್ಕೆ ಬಂದ ಮಕ್ಕಳ ಹತ್ರ ಅಸಭ್ಯವಾಗಿ ಓರ್ವಾತ ವರ್ತಿಸ್ತಿದ್ದಾನೆ. ಓರ್ವಾತ ಮಾತ್ರ ಅಲ್ಲ, ಅವನ ಹೆಂಡತಿಯು ಅದೇ ಕಾಲೇಜಿನಲ್ಲಿ ಇರೋದಂತೆ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಬೃಹತ್ ಕರ್ಮಕಾಂಡ. ಸರ್ಕಾರಿ ಚಿತ್ರಕಲಾ ಕಾಲೇಜಿನಲ್ಲಿ ಅಸಭ್ಯ ಮತ್ತು ಅಯೋಗ್ಯ ಉಪನ್ಯಾಸಕನಿದ್ದಾನಂತೆ. ತೋರಿಸ್ತೀವಿ ಅವನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇದೀಗ ನಾವು ಕೊಡ್ತೀವಿ. ನೂರಾರು ದೂರ ಬಂದರೂ ಕೂಡ ಉನ್ನತ ಶಿಕ್ಷಣ ಇಲಾಖೆ ಸೈಲೆಂಟ್ ಇದೆ. ಕತ್ತೆ ಮೇಯಿಸ್ತಾ ಇದ್ದೀರೇನ್ರಿ ಇಲಾಖೆಯವರೇ? ನಾವು ತೆರೆದಿಡ್ತೀವಿ ನೋಡಿ. ಈಗ ಆ ಕೀಚಕನ ಸ್ಟೋರಿಯನ್ನ ನಾವು ತೆರೆದಿಡ್ತೀವಿ. ಇಲಾಖೆಯವರು ಕತ್ತೆ ಮೇಯಿಸ್ತಿರ್ಬೋದು ಅಥವಾ ಖಾಲಿ ಬೆಂಚ್ ಬಿಸಿ ಮಾಡೋ ಕೂತ್ಕೊಂಡಿರ್ಬೋದು, ಆದ್ರೆ ನಾವು ಹಂಗೆ ಕೂತ್ಕೊಳ್ಳೋಕೆ ಆಗಲ್ವಲ್ಲ. ಸೊ ಚಿತ್ರಕಲಾ ಕಾಲೇಜಿನ ಕಿರಿಕ್ ಉಪನ್ಯಾಸಕನ ಕಂಪ್ಲೀಟ್ ಕಹಾನಿಯನ್ನು ನಾವು ನಿಮ್ಮ ಎದುರಿಗೆ ಇಡ್ತಾ ಇದ್ದೀವಿ. ಅಶ್ವವೇಗ ನ್ಯೂಸ್ ನಲ್ಲಿ ನಾವು ಬಿಚ್ಚಿಡ್ತಾ ಇದ್ದೀವಿ. ಇದು ಈ ಹೊತ್ತಿನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಬೃಹತ್ ಕರ್ಮಕಾಂಡವೊಂದು ಹೊರಗೆ ಬಂದಿದೆ. ಡಾಕ್ಟರ್ ಸುರೇಂದ್ರನಾಥ್ ಕಾಟಕ್ಕೆ ಅಲ್ಲಿನ ವಿದ್ಯಾರ್ಥಿಗಳು ನಲಗಿ ಹೋಗಿದ್ದಾರೆ. ಶಿಕ್ಷಣ ಇಲಾಖೆ ನಾಚಿಕೆ ಆಗಬೇಕು ನಿಮಗೆ. ನಾನ್ಸೆನ್ಸ್ ಫೆಲೋಸ್, ಯಾಕ್ರಿ ಸಂಬಳ ತಗೊಳ್ತೀರಿ? ಎಷ್ಟು ಮಕ್ಕಳು ದೂರು ಕೊಟ್ಟಿದ್ದಾರೆ ಅಂತ ಗೊತ್ತಿದೆ? ನಮ್ಮ ಹತ್ರ ಇದೆ ಪತ್ರ, ಡಾಕ್ಯುಮೆಂಟ್ಗಳಿದೆ, ತೋರಿಸ್ಬೇಕಾ? ನೂರಾರು ದೂರುಗಳು ಬಂದರೂ ಕೂಡ ಆ ಮನುಷ್ಯ ಎಲ್ಲರ ಮೈಕೈ ಮುಟ್ಟಿ ಮಾತಾಡಿಸ್ತಾನಂತೆ. ಚಿತ್ರಕಲೆ, ಚಿತ್ರ ಬಿಡಿಸಕ್ ಬರದೇ ಇರುವಂಥ ಮನುಷ್ಯ ನೋಡಿ, ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಲ್ಲ, ಇವನೇ ಹಲ್ಕಿಸ್ಕೊಂಡು ಹುಡುಗಿಯರ ಹತ್ರ ಮಾತಾಡೋದನ್ನು ನೋಡಿ. ಇಂಥ ನಾನ್ಸೆನ್ಸ್ ಫೆಲೋನ ಇನ್ನೂ ಕೂಡ ಆ ಕಾಲೇಜಿನಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆ ನನಗೆ. ಯಾರು ಉತ್ತರ ಕೊಡ್ತಾರೆ ಇದಕ್ಕೆ? ಯಾರು ಉತ್ತರ ಕೊಡಬೇಕು? ತುಮಕೂರಿನ ಕಾಲೇಜಿನಲ್ಲಿ ಬರುವಂಥ ಹೆಣ್ಣು ಮಕ್ಕಳು ಏನ್ರಿ, ಅವ್ರನ್ನೆಲ್ಲ ಏನಂತ ಎಣಿಸಿದ್ದೀರಿ? ಕಾಮದ ವಸ್ತುಗಳಂತ ಎಣಿಸಿದ್ದೀರಾ? ನಾನ್ಸೆನ್ಸ್ ಫೆಲೋಸ್. ಹುಡುಗಿಯರಿಗೆ ಮೈಕೈ ಮುಟ್ಕೊಂಡು ಮಾತಾಡಿಸ್ತಾನಂತೆ, ಹುಡುಗಿಯರಿಗೆ ಮೈಕೈ ಮುಟ್ಕೊಂಡು ಅಸಭ್ಯವಾಗಿ ವರ್ತಿಸ್ತಾ ಇದ್ದಾನೆ. ನೂರಾರು ದೂರುಗಳು ಬಂದಿವೆ, ಇನ್ನೂ ಕೂಡ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ. ಇನ್ನೂ ಕೂಡ ಒಂದೇ ಒಂದು ಆಕ್ಷನ್ ಅವನ ಮೇಲೆ ತಗೊಳ್ಳಿಲ್ಲ. ಅಷ್ಟೊಂದು ಪ್ರಭಾವಿನ ಅವನು. ಹಾಗಾದ್ರೆ ಡಾಕ್ಟರ್ ಸುರೇಂದ್ರನಾಥ್ ಅವನ ಕಾಮದ ಆಟಕ್ಕೆ, ಕಾಮದ ತೃಷೆಗೆ ಅಲ್ಲಿ ಬಂದು ಪಾಠ ಮಾಡ್ತೀನಿ ಅಂತ ಬಂದು ಸೇರ್ಕೊಂಡು ಮಕ್ಕಳ ಹತ್ರ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾನೆ. ಈ ವಿಷಯ ಅವನ ಹೆಂಡತಿಗೂ ಗೊತ್ತಿದೆ ಅಂತೆ. ಅವರಿಬ್ಬರೂ ಕೂಡ ಏನು ಈ ಮಕ್ಕಳು ಭವಿಷ್ಯವನ್ನು ಕಟ್ಕೊಳ್ಳೋಕೆ ಬಂದಿದ್ರಿ. ಭವಿಷ್ಯವನ್ನು ಕಟ್ಕೊಳ್ಳೋಕ್ಕೆ ನಾವೇನೋ ಒಂದು ಫೈನ್ ಆರ್ಟ್ಸಲ್ಲಿ ಏನೋ ಒಂದನ್ನು ಕಲ್ತ್ಕೊಂಡು ಚಿತ್ರಕಲೆಯನ್ನು ಅಥವಾ ಬೇರೆ ಕ್ಲೇ ಮೆಟೀರಿಯಲ್ಗಳನ್ನು ಬೇರೆ ಏನೇನೋ ನಾವು ಮಾಡ್ತೀವಿ ಕಲ್ತ್ಕೊಂಡು ಬದುಕು ಕಟ್ಕೊಳ್ಳೋಕೆ ಬಂದರೆ, ಡಾಕ್ಟರ್ ಸುರೇಂದ್ರನಾಥ್ ಅನ್ನುವವನ ಕಾಮ ತೃಷೆಗೆ ಒಳಗಾಗ್ತಾ ಇದ್ದಾರಂತೆ ಮಕ್ಕಳು. ನೋಡಿ, ಯಾವ ಅಧಿಕಾರಿಗಳು ತಗೊಳ್ಬೇಕಾಗಿತ್ತೋ ಉನ್ನತ ಶಿಕ್ಷಣ ಇಲಾಖೆ, ನೂರಾರು ದೂರುಗಳು ಬಂದರೂ ನೀವು ಸೈಲೆಂಟ್ ಆಗಿದ್ದೀರಂತಲ್ಲ. ಈ ವಿಚಾರವನ್ನು ಅಶ್ವವೇಗ ಇಲ್ಲಿಗೆ ಬಿಡ್ತಾ ಇಲ್ಲ. ಇದು ಆರಂಭ ಅಷ್ಟೇ. ಇದರ ಬೆನ್ನು ಹಿಡಿದು ಹೋಗ್ತೀವಿ. ಅಧಿಕಾರಿಗಳು ಅವನನ್ನು ಸಸ್ಪೆಂಡ್ ಮಾಡುವವರೆಗೆ ಕೂಡ ಯಾವುದೇ ಕಾರಣಕ್ಕೂ ನಾವಂತೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾಚಿಕೆಗೆಟ್ಟ ಡಾಕ್ಟರ್ ಸುರೇಂದ್ರನಾಥ್ ಮತ್ತು ಅವನನ್ನು ಸಂಭಾಳಿಸಿ ಅವನನ್ನು ಕಾಪಾಡ್ತಾ ಇರುವಂಥ, ಅವನ ಹಿಂದಿರುವಂಥ ಅಧಿಕಾರಿಗಳು ಯಾರಿದ್ದಾರೆ, ಪ್ರತಿಯೊಬ್ಬರ ಮುಖವಾಡವನ್ನು ನಾವು ಹೊರಗೆ ಹೇಳ್ತೀವಿ. ಪ್ರತಿಯೊಬ್ಬರ ಮುಖವಾಡವನ್ನು. ಹೆಣ್ಣು ಮಕ್ಕಳು ನಿಮ್ಮ ಕಾಮದ ವಸ್ತುಗಳಲ್ಲ. ತುಮಕೂರಿನ ಚಿತ್ರಕಲಾ ಕಾಲೇಜಿನಲ್ಲಿ ಬೃಹತ್ ಕರ್ಮಕಾಂಡ. ಡಾಕ್ಟರ್ ಸುರೇಂದ್ರನಾಥ್ ಕಾಟಕ್ಕೆ ಸ್ಟೂಡೆಂಟ್ಸ್ಗಳು ನಲಗಿತಾರಂತೆ. ಸುರೇಂದ್ರನಾಥ್ ಆಟಗಳಿಗೆ ಆತನ ಪತ್ನಿ ಡಾಕ್ಟರ್ ಶ್ವೇತಾ ಕೂಡ ಸಾಥ್ ಕೊಟ್ಟಿದ್ದಾಳಂತೆ. ಗಂಡ ಹೆಂಡತಿ ಇಬ್ಬರು ಒಂದೇ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರ್ಸ್ಗಳಾಗಿದ್ದಾರೆ. ಕಾಲೇಜಿನ ಎಲ್ಲಾ ಮಕ್ಕಳಿಗೂ ಉಪನ್ಯಾಸಕ ದಂಪತಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಸುರೇಂದ್ರನಾಥ್ನ ಚೆಲ್ಲಾಟಗಳಿಗೆ ನೊಂದು ಬೆಂದು ಹೋಗಿದ್ದಾರಂತೆ ಸ್ಟೂಡೆಂಟ್ಸ್. ಸುರೇಂದ್ರನಾಥ್ ಚೆಂಗಲಾಟಕ್ಕೆ ಫೈನ್ ಆರ್ಟ್ಸ್ ಮಕ್ಕಳು ಸುಸ್ತಾಗ್ಬಿಟ್ಟಿದ್ದಾರಂತೆ. ತುಮಕೂರಿನ ಕೀಚಕನ ಸ್ಟೋರಿಯನ್ನ ನಾವು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ತುಮಕೂರಿನ ಕಾಲೇಜಿನಲ್ಲಿ ಕಾಮುಕ ದಂಪತಿಗಳು. ಚಿತ್ರಕಲೆಯ ಗಂಧಗಾಳಿ ಗೊತ್ತಿಲ್ವಂತೆ ಈ ಮನುಷ್ಯನಿಗೆ. ಗಂಧಗಾಳಿ. ಆದರೂ ಕೂಡ 2 ವರ್ಷದಿಂದ ಅವನ್ನ ಹೆಂಗಿದ್ದಾನಲ್ಲಿ
ಪ್ರಶ್ನೆ ಮಾಡಲೇಬೇಕಲ್ವಾ? ಗೆಸ್ಟ್ ಲೆಕ್ಚರರ್ ಅಂತೆ, 2 ವರ್ಷದಿಂದ ಅದೇ ಕಾಲೇಜ್ನಲ್ಲಿದ್ದಾನೆ, ಚಿತ್ರಕಲೆಯ ಗಂಧ ಗಾಳಿ ಗೊತ್ತಿಲ್ಲದಿದ್ರು ಕೂಡ ಅಂತ ಹೇಳಿದ್ರೆ ಯಾರು ಇವನ ಹಿಂದೆ ಇದ್ದಾರೆ, ಯಾರು ಇವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ವಿವರವನ್ನು ಕೂಡ ನಾವು ನಿಮ್ಮ ಎದುರಿಗೆ ತೆರೆದಿಡ್ತೀವಿ. ಅಸಭ್ಯವಾಗಿ ಹೆಣ್ಣು ಮಕ್ಕಳ ಹತ್ರ ವರ್ತಿಸ್ಕೊಂಡು ಹಲ್ಕಿಸ್ಕೊಂಡು ಇಡಿಯಟ್ ಫೆಲೋ, ಇದಕ್ಕೆ ಏನಪ್ಪ ನೀ ಬರೋದಿಲ್ಲಿಗೆ? ಕಾಲೇಜಿಗೆ ಬರೋದೇ ಇದಕ್ಕೆ? ತುಮಕೂರಿನ ಉನ್ನತ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ, ನಾನ್ಸೆನ್ಸ್ ಫೆಲೋಗಳೇ ಉತ್ತರ ಕೊಡಿ. ಇವನ ಇಷ್ಟೆಲ್ಲ ನಾನ್ಸೆನ್ಸ್ ದೂರುಗಳನ್ನ ಮಕ್ಕಳು ಹೋಗಿ ಕೊಟ್ಟರು ಕೂಡ ಕೇರೆ ಮಾಡ್ತಿಲ್ವಂತಲ್ಲ, ಏನು ಇವನೇ ನಿಮ್ಗೆಲ್ಲ ಸಂಬಳ ಕೊಟ್ಟು ಸಾಕ್ತಾ ಇದ್ದಾನ ಹೆಂಗೆ? ಡಾಕ್ಟರ್ ಸುರೇಂದ್ರನಾಥ್ ಅಂತೆ ಅವನ ಹೆಸರು. 2 ವರ್ಷದಿಂದ ಅದೇ ಕಾಲೇಜ್ನಲ್ಲಿ ಒಕ್ಕರ್ಸ್ಕೊಂಡು ಬಿಟ್ಟಿದ್ದಾನೆ. ಗಂಧಗಾಳಿ ಏನೂ ಕೂಡ ಗೊತ್ತಿಲ್ಲದೆ ಇದ್ರು ಸಹ. ನೋಡಿ, ವಿಷುವಲ್ಗಳಲ್ಲಿ ನಾವು ತೋರಿಸ್ತಾ ಇದ್ದೀವಿ, ಹೆಣ್ಣು ಮಕ್ಕಳನ್ನ ಹೆಂಗೆ ಮಾತಾಡಿಸ್ತಾರೆ ಅಂತ ನೋಡಿ. ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಹಲ್ಕಿಸ್ಕೊಂಡು ಹೆಣ್ಣು ಮಕ್ಕಳ ಕ್ಲೀವೇಜ್ ನೋಡೋದು, ಇದೆಲ್ಲ ಇವನದ್ದು ಕೆಲಸ. ಇವನನ್ನು ಕಾಪಾಡ್ತಾ ಇರೋರು ಯಾರು? ಅಲ್ಲಿನ ಅಧಿಕಾರಿಗಳು. ಅವರಿಗೂ ಪ್ರಶ್ನೆ ಮಾಡ್ಬೇಕು ನಾವು. ಕಾಲೇಜ್ ಕ್ಲಾಸಲ್ಲಿ ಬಂದು ಹುಡುಗಿಯರ್ ರೆಕಾರ್ಡ್ ಮಾಡ್ತಾನಂತೆ, ವಿಡಿಯೋ ರೆಕಾರ್ಡ್ ಮಾಡ್ತಾನಂತೆ, ಅದನ್ನು ಯಾರಿಗೆಲ್ಲ ಕಳಿಸ್ತಾನೋ ಗೊತ್ತಿಲ್ಲ. ಇಂತಹ ಕಾಮುಕನನ್ನು ಇಟ್ಕೊಂಡು ಸಾಕ್ತಾ ಇದ್ದೀರಲ್ಲ ಅಧಿಕಾರಿಗಳೇ, ನಿಮ್ಮಂಥ ಲಜ್ಜೆಗೆಟ್ಟವ್ರು ಇನ್ಯಾರೂ ಇಲ್ಲ. ನಿಮ್ಮಂಥ ಲಜ್ಜೆಗೆಟ್ಟವ್ರು ಯಾರೂ ಇಲ್ಲ. ಮತ್ತಷ್ಟು ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ, ನೋಡೋಣ. ಅಲ್ಲಿನ ವಿದ್ಯಾರ್ಥಿಗಳು ಮಾತಾಡಿದಾರಂತೆ, ನಮ್ಮ ಅಶ್ವವೇಗದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ವಿಲ್ಸಿ ಏನೇನು ಹೇಳಿದ್ದಾರೆ ಅಂತ. ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಗೆ ಆಗ್ತಿರೋ ಪ್ರಾಬ್ಲಮ್ಸ್ನ ನನ್ನ ಫ್ರೆಂಡ್ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಹೆಣ್ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದರೆ, ಫೋಟೋಸ್ ತೆಗಿಯೋದು, ವೀಡಿಯೋಸ್ ತೆಗಿಯೋದು, ಅವ್ರಿಗೆ ಪೇರೆಂಟ್ಸಿಗೆ ಎದುರಿಸ್ತೀನಿ, ಹಂಗೆ ಪೇರೆಂಟ್ಸ್ಗೆಲ್ಲ ಫೋಟೋ ವೀಡಿಯೋಸ್ ಎಲ್ಲ ಕಳಿಸ್ತೀನಿ ಅಂತ ಎದುರಿಸೋದು, ಆ ಥರ ಮಾಡ್ತಾರೆ. ಮೇಯ್ನಾಗಿ ಒಂದು ಸ್ಟೂಡೆಂಟ್ಸ್ ಜೊತೆ, ಒಂದು ಫ್ರೆಂಡ್ ಜೊತೆ ಕುತ್ಕೊಂಡು ಮಾತಾಡ್ತಿದ್ರು ನೀವು ಆ ಥರ ಈ ಥರ ಹಂಗೆ ಹಿಂಗೆ ಈ ಥರ ಎಲ್ಲ ಕುತ್ಕೊಂಡು ಮಾತಾಡೋಂಗಿಲ್ಲ, ಆ ಥರ ಎಲ್ಲ ಹೇಳ್ಬಿಟ್ಟು ಎದುರಿಸೋದು. ಆಮೇಲೆ ಅವನ್ನ ನಮಗೆ ಗೊತ್ತಾಗ್ದಂಗೆ ಫೋಟೋಸು ತೆಗಿಯೋದು, ವೀಡಿಯೋಸ್ ಮಾಡೋದು, ನಾವು ಮಾತಾಡ್ತಿದ್ರೆ ರೆಕಾರ್ಡ್ ಮಾಡ್ಕೊಳೋದು, ಅದನ್ನೆಲ್ಲ ನಿಮಗೆ ಎಲ್ಲಿ ಮಾಡಬೇಕು ಏನು ಅಂತ ಎಲ್ಲ ಕೇಳೋದು. ನಾವು ಅವಾಗ ಏನಾದರೂ ಪಾಠ ಮಾಡ್ತಿಲ್ಲ ಅಂತ ಏನಾದರೂ ಕೇಳಿದಾಗ ಅವನ್ನೆಲ್ಲ ಮೈನಸ್ ಆಗಿ ಇಟ್ಕೊಂಡು ನಮ್ಮ ಹತ್ರ ಹಂಗೆ ಹಿಂಗೆ ಅಂತೆಲ್ಲ ಹೇಳೋದು. ನೀವೇನೇನು ಮಾಡ್ತೀರಾ ಕಾಲೇಜಲ್ಲಿ ಅವೆಲ್ಲ ನನಗೆ ಚೆನ್ನಾಗಿ ಗೊತ್ತಾಗ್ತಿದ್ದಾವೆ, ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ಅದನ್ನು ನಾವು ಪೇರೆಂಟ್ಸಿಗೆ ತೋರಿಸ್ತೀವಿ, ಹಾಗೆ ಅಂತ ಎಲ್ಲ ಎದುರಿಸೋದು, ಈ ಥರ ಮಾಡ್ತಿದ್ದಾರೆ ಮ್ಯಾಮ್. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರು ಇದ್ದೇ ಹಿಂಗೆ ಕಂಟಿನ್ಯೂ ಆದರೆ ನಾವು ಯಾರೂ ಕಾಲೇಜ್ಗೂ ಹೋಗೋದಿಲ್ಲ ಅಂತ ಹೇಳ್ತೀನಿ. ಸೇಮ್. ನನ್ನ ಹೆಸರು ಲಕ್ಷ್ಮಿ. ಚಿತ್ರಕಲೆಯ ಗಂಧಗಾಳಿ ಗೊತ್ತಿಲ್ಲದ ವ್ಯಕ್ತಿ ಇಲ್ಲಿ ಗೆಸ್ಟ್ ಲೆಕ್ಚರ್ ಆಗಿದ್ದಾನೆ. 2 ವರ್ಷದಿಂದ ಇಲ್ಲಿ ಒಕ್ಕರಿಸ್ಕೊಂಡಿದ್ಬಿಟ್ಟಿದ್ದಾನಂತೆ. ಕಾಲೇಜು ಬೋರ್ಡ್ ಮೇಲೆ ಒಂದೇ ಒಂದು ಚಿತ್ರ ಬರೆದಿಲ್ಲ ಸುರೇಂದ್ರ. ಗೊತ್ತಿದ್ರಲ್ವ ಸ್ವಾಮಿ ಚಿತ್ರ ಬಿಡಿಸೋಕೆ? ಹಲ್ಕಿಸಿಯೋದು, ಹುಡುಗಿರೋದು, ವಿಡಿಯೋ ಮಾಡೋದು, ಇದು ಮಾತ್ರ ಗೊತ್ತಿರೋದು ಅವನಿಗೆ. ವಿದ್ಯಾರ್ಥಿಗಳ ಖಾಸಗಿ ಫೋಟೋ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾನಂತೆ. ನಾನ್ಸೆನ್ಸ್ ಫೆಲೋ. ರಾತ್ರಿ ಟೈಮಲ್ಲೂ ವಿದ್ಯಾರ್ಥಿನಿಯರಿಗೆ ಫೋನ್ ಮಾಡಿ ಟಾರ್ಚರ್. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ನಾವು ಎಕ್ಸ್ಕ್ಲೂಸಿವ್ ಸುದ್ದಿಗಳನ್ನ ನೀಡ್ತಾ ಇದ್ದೀವಿ. ಆ ಲಜ್ಜೆಗೆಟ್ಟವನು, ಆ ಕಾಮುಕ, ಚಿತ್ರಕಲೆಯ ಗಂಧಗಾಳಿ ಗೊತ್ತಿಲ್ಲದೆ ಇರುವವನು ಅಲ್ಲಿ ಲೆಕ್ಚರರ್ ಅಂತೆ. ಕದ್ದು ಮುಚ್ಚಿ ಹೆಣ್ಣು ಮಕ್ಕಳ ವಿಡಿಯೋಗಳನ್ನ ಮಾಡ್ತಾನಂತೆ. ಕದ್ದು ಮುಚ್ಚಿ ಹೆಣ್ಣು ಮಕ್ಕಳ ಫೋಟೋಗಳನ್ನು ತೆಗಿತಾನೆ. ಹೆಣ್ಣು ಮಕ್ಕಳಿಗೆ ರಾತ್ರಿ ಹೊತ್ತಲ್ಲಿ ಕಾಲ್ ಮಾಡ್ತಾನೆ. ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳ ಮೈಕೈ ಮುಟ್ಟಿ ಮಾತಾಡ್ತಾನೆ. ಅವನನ್ನು ಇನ್ನೂ ಕೂಡ ಇಟ್ಕೊಂಡಿದ್ದೀರಲ್ಲ, ಆ ಕಾಲೇಜು ಮಂಡಳಿ ಏನು ಸತ್ತೋಗಿದೆಯಾ ಏನಾಗಿದೆ ಅಂತ. ಅದ್ರ ಜೊತೆಲೆ ಅವನ ಪತ್ನಿ ಡಾಕ್ಟರ್ ಶ್ವೇತಾ ಕೂಡ ಸಾಥ್ ಅಂತೆ, ಅದಕ್ಕೆ ಸಪೋರ್ಟು. ವಿದ್ಯಾರ್ಥಿಗಳ ಮೈಕೈ ಮುಟ್ಟಿಯೇ ಮಾತಾಡಿಸ್ತಾರೆ ಡಾಕ್ಟರ್ ಶ್ವೇತಾ. ಇಬ್ಬರೂ ಕಾಮುಕರು ಅಲ್ಲಿ ಬಂದು ಸೇರ್ಕೊಂಡು ಬಿಟ್ಟಿದ್ದಾರೆ. 2 ವರ್ಷದಿಂದ ಮಕ್ಕಳು ಪದೇ ಪದೇ ದೂರುಗಳನ್ನು ನೀಡ್ತಾ ಇದ್ರು. ಪಾಪ ಅವರು ಅಶ್ವವೇಗಕ್ಕೆ ಬರೋಕ್ಕಿಂತ ಮೊದಲಿಗೆ, ಸರ್ ದೂರು ಕೊಟ್ಟು ಸಾಕಾಯ್ತು ಸರ್, ಏನೂ ಕ್ರಮ ತಗೊಳ್ತಾ ಇಲ್ಲ ಅವ್ರ ಮೇಲೆ, ಹಾಗಾಗಿ ನೀವಾದ್ರೂ ನ್ಯಾಯ ಕೊಡಿಸಿ ಅಂತ ಬಂದಿದ್ದಾರೆ. ವಿ ವಿಲ್ ಡೂ ಇಟ್.